ಉಪಚುನಾವಣೆಯ ಕಣದಲ್ಲಿ ಮತ ವಿಭಜನೆಯನ್ನ ಮಾಡುವ ಪ್ರಯತ್ನ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಅದರಲ್ಲೂ ಕೂಡ ದಾವಣಗೆರೆ ಮತಕ್ಷೇತ್ರದಲ್ಲಿ ಮುಸಲ್ಮಾನರ ಮತ ಬಹಳ ನಿರ್ಣಾಯಕ ಆಗುತ್ತೆ ಗೆಲುವಿಗೆ. ಆದರೆ ಕಾಂಗ್ರೆಸ್ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನುವಂತಹ ವಿಚಾರದಲ್ಲಿ ನಾನಾ ರೀತಿಯ ಆರೋಪ ಪ್ರತ್ಯಾರೋಪಗಳು ಎದುರಾಗಿವೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಮುಸ್ಲಿಂ ಮತ ವಿಭಜನೆ. ಇಲ್ಲಿ ಬಹಳ ಮುಖ್ಯವಾಗಿ ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಲ್ಲಿ ಮುಸಲ್ಮಾನರು ಕೇಳ್ತಾ ಇರುವಂಥದ್ದು, ನೀವು ಪೂರ್ತಿ ಏನು ಜನರಲ್ ಎಲೆಕ್ಷನ್ ಆಗುವಾಗ, ಸಾರ್ವತ್ರಿಕ ಚುನಾವಣೆ ನಡೆಯುವಾಗ ಟಿಕೆಟ್ ಕೊಡದಿದ್ರೂ ಪರವಾಗಿರಲಿಲ್ಲ, ಆದರೆ ಈ ಬೈ ಎಲೆಕ್ಷನ್ ಸಂದರ್ಭದಲ್ಲಾದರೂ ಒಂದು ಅರ್ಧ ರೊಟ್ಟಿಯಾದರೂ ತಿನ್ನೋದಕ್ಕೆ ನಮ್ಗೆ ಅವಕಾಶವನ್ನು ಮಾಡಿಕೊಡಬೇಕಾಗಿತ್ತು ಅನ್ನುವ ಅಭಿಪ್ರಾಯವನ್ನು ಮುಸ್ಲಿಂ ಸಮುದಾಯವು ಕೂಡ ಹೊಂದಿದೆ. ಇದೇ ಕಾರಣಕ್ಕಾಗಿ ಅವರು ಟಿಕೆಟ್ ಡಿಮ್ಯಾಂಡ್ ಮಾಡಿದರು. ಈಗ ಪೈಲ್ವಾನ್ ಅವರ ಮನವೊಲಿಕೆಯ ಮೂಲಕವಾಗಿ ಎಲ್ಲವೂ ಸೆಟ್ಲ್ ಆಗಿದೆ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಬಿಂಬಿಸೋದಕ್ಕೆ ಪ್ರಯತ್ನಿಸಿದ್ರು. ಅದು ಅಲ್ಲಿಗೆ ನಿಂತಿಲ್ಲ ಅನ್ನುವ ವಾಸ್ತವ ಇದ್ದೇ ಇದೆ. ಹೀಗಾಗಿ ಮುಸ್ಲಿಂ ಅಸ್ತ್ರವನ್ನು ಬಹಳ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿಯವರು ಪ್ರಯೋಗ ಮಾಡ್ತಾ ಇದ್ದಾರೆ. ಮುಸಲ್ಮಾನರಿಗೆ ಏನೂ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಮತ್ತಷ್ಟು ಅವರು ಕೂಡ ಹೇಳ್ತಾ ಇದ್ದಾರೆ. ಸೊ ದ್ಯಾಟ್ ಈ ಎಲೆಕ್ಷನ್ನ ಸಂದರ್ಭದಲ್ಲಿ ಮುಸಲ್ಮಾನರ ಮತ ಕಾಂಗ್ರೆಸ್ ಕಡೆಗೆ ಹೋಗಬಾರ್ದು ಅನ್ನುವ ರೀತಿಯಲ್ಲಿ ಅದನ್ನು ತಡೆಯುವ ಪ್ರಯತ್ನಕ್ಕೆ ಒಂದು ಎಫರ್ಟನ್ನು ಈಗಾಗಲೇ ಬಿಜೆಪಿ ಶುರು ಮಾಡಿದೆ. ಆದರೆ ಮುಸಲ್ಮಾನರ ಮತವನ್ನು ಕನ್ಸಾಲಿಡೇಟ್ ಮಾಡೋದಕ್ಕೆ ಬೇಕಾದಂಥ ಪ್ರಯತ್ನ ಅಷ್ಟೇ ತೀವ್ರವಾಗಿ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಸಾಗಿದೆ. ಇದರ ನಡುವೆ ಜಮೀರ್ ಅಹಮದ್ ಖಾನ್ ಅವರು ಪ್ರಚಾರಕ್ಕೆ ಬರ್ತಾರಾ ಬರಲ್ವಾ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕಾಂಗ್ರೆಸ್ನ ಒಳಗಡೆನೇ ಬಹಳಷ್ಟು ಡಿಬೇಟ್ ನಡೀತಾ ಇದೆ. ಮತ್ತು ಜಮೀರ್ ಅವರ ಆಪ್ತರು ಯಾವ ಕಾರಣಕ್ಕೆ ಜಮೀರ್ಗೆ ಅವಮಾನ ಮಾಡಿಸಿದ್ದಾರೆ ಅನ್ನುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಕೂಡ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದು ಸಹಜವಾಗಿಯೇ ಕಾಂಗ್ರೆಸ್ನ ಒಳಗಡೆ ಇರುವಂತಹ ಆಂತರಿಕ ಭಿನ್ನತೆಯನ್ನು ತೋರಿಸ್ತಾ ಇದೆ ಮುಸ್ಲಿಂ ಮತಗಳ ವಿಚಾರಕ್ಕೆ ಮತ್ತು ಮುಸ್ಲಿಂ ಸಮುದಾಯಕ್ಕೆ ಕೇಳಿದಂತಹ ಟಿಕೆಟ್ನ ವಿಚಾರಕ್ಕೆ ಸಂಬಂಧಪಟ್ಟ. ಇನ್ನು ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ ಬಹಳ ಜಿದ್ದಾಜಿದ್ದಿನ ಫೈಟ್ ಅಂತೂ ನಡೀತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖುದ್ದು ತಮ್ಮದೇ ಸಾರಥ್ಯದಲ್ಲಿ ಈ ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ ಬಾಗಲಕೋಟೆ ಮತಕ್ಷೇತ್ರದಲ್ಲಿ. ಹಾಗೆಯೇ ಕಮಲ ಪಕ್ಷದಿಂದ BY ವಿಜೇಂದ್ರ ಅವರೇ ಸಾರಥ್ಯವನ್ನು ವಹಿಸಿದ್ದಾರೆ ತಮ್ಮ ಅಭ್ಯರ್ಥಿಯ ಗೆಲುವಿಗಾಗಿ. ಅಲ್ಲಿ ಲಿಂಗಾಯತ ಬಾಹುಳ್ಯದ ಕ್ಷೇತ್ರದಲ್ಲಿ ಈ ಬಾರಿ ಗೆಲುವನ್ನು ದಾಖಲಿಸಿಕೊಳ್ಬೇಕು ಅನ್ನುವಂಥದ್ದು ಬಿಜೆಪಿಯ ಲೆಕ್ಕಾಚಾರ ಆಗಿದ್ದರೆ, ಅಹಿಂದ ಮತಗಳನ್ನು ಒಗ್ಗೂಡಿಸ್ಕೊಳ್ಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಟಾರ್ಗೆಟ್. ಹೀಗಾಗಿ ಈ ಎರಡೂ ಉಪಚುನಾವಣಾ ಕ್ಷೇತ್ರಗಳಲ್ಲಿ ಯಾವ ಸ್ವರೂಪದ ಜಿದ್ದಾಜಿದ್ದಿ ಸಾಗಿದೆ ಅನ್ನೋದನ್ನು ನಿಮಗೆ ಒಂದು ವಿವರವಾದಂತಹ ವರದಿ ಮೂಲಕವಾಗಿ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಟ್ರಂಪ್ಗೆ ಆಪ್ತರ ಆಘಾತ. ಡೊನಾಲ್ಡ್ ಟ್ರಂಪ್ ಈಗಾಗಲೇ ಯುದ್ಧವನ್ನು ಶುರು ಮಾಡಿದ ನಂತರ ನಾನಾ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ವಿಶೇಷವಾಗಿ ಮೊದಲು 5 ದಿವಸಗಳ ಕದನ ವಿರಾಮವನ್ನು ಹೇಳಿದರು, ನಂತರ ಅದನ್ನು 10 ದಿವಸಗಳಿಗೆ ವಿಸ್ತರಣೆ ಮಾಡಿದರು. ಈಗ ಹಾರ್ಮುಜ್ ಜಲಸಂಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನದೇ ಆದಂತಹ ಲೆಕ್ಕಾಚಾರದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ತನ್ನ ಆಪ್ತರಿಗೂ ಕೂಡ, ಅಂದರೆ ತನ್ನ ಮಿತ್ರ ರಾಷ್ಟ್ರಗಳ ವಿಚಾರದ ಮೇಲೂ ಕೂಡ ಅವರು ಒತ್ತಡವನ್ನು ಹೇರೋದಕ್ಕೆ ನಾನಾ ರೀತಿಯಾದಂತಹ ವಾಗ್ಬಾಣಗಳ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಈ ಯುದ್ಧವನ್ನು ನಿಲ್ಲಿಸುವುದರಲ್ಲಿ ಪಾತ್ರ ವಹಿಸುತ್ತೆ ಮತ್ತು ಯುದ್ಧವನ್ನು ಕಂಟಿನ್ಯೂ ಮಾಡಬೇಕೋ ಬೇಡವೋ ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರಲ್ಲ ಡೊನಾಲ್ಡ್ ಟ್ರಂಪ್, ಅದಕ್ಕೆ ಏನಾಗ್ತಾ ಇದೆ, ಯಾವ ಕಾರಣಕ್ಕಾಗಿ ಆಪ್ತರಿಗೆ ಆಘಾತವನ್ನು ಕೊಡುವಂಥದ್ರ ಕೆಲಸವನ್ನು ಟ್ರಂಪ್ ಕೂಡ ಮಾಡ್ತಾ ಇದ್ದಾರೆ ಮತ್ತು ಟ್ರಂಪ್ಗೂ ಹೇಗೆ ಅವರ ಆಪ್ತರು ಆಘಾತವನ್ನು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ತಮ್ಮ ನೆಲದಿಂದ ವಾಯು ನೆಲೆಗಳನ್ನು ಬಳಕೆ ಮಾಡ್ಕೊಳ್ಬಾರ್ದು ಅನ್ನುವಂತಹ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇರುವಂಥದ್ದು ಮಿತ್ರ ರಾಷ್ಟ್ರಗಳಿಂದ. ನಿಜಕ್ಕೂ ಟ್ರಂಪ್ ತನ್ನ ಮಿತ್ರರ ಮೇಲಿನ ವಿಶ್ವಾಸವನ್ನು ಕೂಡ ಉಳಿಸ್ಕೊಳ್ತಾ ಇಲ್ವಾ ಅನ್ನುವ ಅನುಮಾನವನ್ನು ಕೂಡ ಹುಟ್ಟುಹಾಕಿದೆ. ಅದನ್ನು ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಮುಸ್ಲಿಂ ಮತ ವಿಭಜನೆ ಆಗುತ್ತಾ ಅಂತೇಳಿ ಅದಕ್ಕೆ ಬೇಕಂತ ಎಲ್ಲ ಪ್ರಯತ್ನಗಳನ್ನು ಬಿಜೆಪಿಯವರು ಕೂಡ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ತಮ್ಮದೇ ಆದಂತಹ ಲೆಕ್ಕಾಚಾರಗಳಲ್ಲಿ ಮುಸ್ಲಿಂ ಮತ ಬ್ಯಾಂಕ್ ನಮ್ಮ ಜೊತೆಗೆ ಇದೆ, ಅದರಲ್ಲಿ ಏನೂ ತೊಂದರೆ ಆಗಲ್ಲ ಅನ್ನೋಂಥ ವಿಶ್ವಾಸದಲ್ಲಿದ್ದರು. ಆದರೆ ಆ ವಿಶ್ವಾಸಕ್ಕೆ ಪೆಟ್ಟು ಕೊಡುವಂತಹ ಪ್ರಯತ್ನವೂ ಕೂಡ ಕಾಂಗ್ರೆಸ್ನ ಒಳಗಡೆನೇ ನಡೀತಾ ಇದೆಯಾ ಅನ್ನುವ ಅನುಮಾನ ಇದ್ದೇ ಇದೆ. ಅದರ ಬಗ್ಗೆ ವರದಿ ನಿಮಗೆ ತೋರಿಸ್ತೀನಿ. ಒಳ್ಳೆ ಅಂತರದಿಂದ ಮತ್ತೆ ನಮ್ಮ ಅಭ್ಯರ್ಥಿ ಇಲ್ಲಿ ಗೆಲ್ಲುವಂಥ ಎಲ್ಲ ಲಕ್ಷಣಗಳು ಕೂಡ ನಿಮ್ಮ ಕಣ್ಣುಗಳೇ ಸಾಕ್ಷಿಯಾಗಿ ಉಳ್ಕೊಂಡಿದೆ. ಬಾಗಲಕೋಟೆ ಸೋಲ್ಬಿಟ್ರೆ ನಮಗೆ ಮುಜುಗರ ಆಗುತ್ತೆ ಅಂತ ಹೇಳಿ ಮುಖ್ಯಮಂತ್ರಿಗಳು
ಅವರ ಒಬ್ಬರ ಶಕ್ತಿ ಸಾಕಾಗೋದಿಲ್ಲ ಅಂತೇಳಿ 15 ಜನ ಸಚಿವರನ್ನ ಕರ್ಕೊಂಡು ಬಂದು ಬಾಗಲಕೋಟೆಯಲ್ಲಿ ಕೂತಿದ್ದಾರೆ. ವಿಜಯದ ಕಡೆ ಸಮರ್ಥ ಸಾಗ್ತಾ ಇದ್ದಾನೆ ಅಂತ ಬಹಳಷ್ಟು ಗಟ್ಟಿಯಾಗಿ ಹೇಳ್ತಾರೆ. ಒಂದೇ ಮನೆಯಲ್ಲಿ 3 ಜನ ಇದ್ರೆ ಅಧಿಕಾರದ ದರ್ಪ ಜಾಸ್ತಿ ಆಗ್ತೈತೆ, ಇನ್ನಷ್ಟು ದೌರ್ಜನ್ಯ ಜಾಸ್ತಿ ಆಗ್ತೈತೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆ ಮಹಾಸಮರ ಅಕ್ಷರಶಃ ಮಹಾಯುದ್ಧ ರೀತಿಯೇ ಭಾಸವಾಗ್ತಿದೆ. ಗೆದ್ದು ಪ್ರತಿಷ್ಠೆ ಉಳಿಸಿಕೊಳ್ಳೋ ಯತ್ನದಲ್ಲಿ ಕಾಂಗ್ರೆಸ್ ನಾಯಕರಿದ್ರೆ, ಅಸ್ತಿತ್ವ ಉಳಿಸಿಕೊಳ್ಳೋ ಯತ್ನದಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಬಿಸಿಲ ಝಳದ ರೀತಿಯಲ್ಲೇ ಉಪಚುನಾವಣೆಯ ಕಾವು ಕ್ಷಣಕ್ಕೂ ಜೋರಾಗ್ತಿದೆ. ದಾವಣಗೆರೆ ಕುರುಕ್ಷೇತ್ರದಲ್ಲಿ ಕೈ ಕಮಲ ನಾಯಕರ ಫೈಟ್. ಬಿಜೆಪಿ ಮತ ವಿಭಜನೆ ಸ್ಕೆಚ್, ಭಿನ್ನಮತದ ಮಧ್ಯೆ ಕೈ ಒಗ್ಗಟ್ಟು. ಕ್ಷಣಕ್ಕೂ ಮಿನಿಸಮರ ಅನ್ನೋದು ಮಹಾಯುದ್ಧವಾಗ್ತಿದೆ. ಮತದಾರರನ್ನ ಸೆಳೆಯಲು ಘಟಾನುಘಟಿ ನಾಯಕರೇ ಅಖಾಡಕ್ಕಿಳಿದಿದ್ದಾರೆ. ಅದರಲ್ಲೂ ದಾವಣಗೆರೆ ದಕ್ಷಿಣ ಮತಕ್ಷೇತ್ರ ಕುರುಕ್ಷೇತ್ರವಾಗಿ ಮಾರ್ಪಾಡಾಗಿದೆ. ತಂತ್ರ ಪ್ರತಿತಂತ್ರ, ಏಟು ಎದುರೇಟು ಜೋರಾಗಿದೆ. ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿಯ ಘಟಾನುಘಟಿ ನಾಯಕರೇ ಅಖಾಡಕ್ಕಿಳಿದು ಅಬ್ಬರಿಸಿದ್ರು. ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಪರ ಕನಕಪುರ ಬಂಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅಬ್ಬರಿಸಿದ್ರೆ, ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಮಾಜಿ ಸಿಎಂಗಳು ಕುರುಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ರು. ಕಾಂಗ್ರೆಸ್ ಭದ್ರಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಉಳಿಸಿಕೊಳ್ಳೋಕೆ ಕೈ ನಾಯಕರು ಇನ್ನಿಲ್ಲದ ಸರ್ಕಸ್ ಮಾಡುತ್ತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಕೈ ನಾಯಕರು ಲಗ್ಗೆ ಇಟ್ಟಿದ್ದಾರೆ. ಸಮರ್ಥ ಗೆಲುವಿಗೆ ರಣತಂತ್ರ ರೂಪಿಸುತ್ತಿದ್ದು, ಚುನಾವಣೆ ಉಸ್ತುವಾರಿಗಳು ಹಿರಿಯರ ಜೊತೆ ಸಾಲು ಸಾಲು ಸಭೆ ನಡೆಸಿದ್ದಾರೆ. ಮುಸ್ಲಿಮರ ಓಲೈಕೆಗೆ ಮುಂದಾಗಿದ್ರೆ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು. ಒಂದು ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ. ಡಿ ಕೆ ಶಿವಕುಮಾರ್ ಮೇಲೂ ನಡೆದಿಲ್ಲ, ಸಿದ್ದರಾಮಯ್ಯನವ್ರ ಮೇಲೂ ನಡೆದಿಲ್ಲ, ಜಮೀರ್ ಮೇಲೂ ನಡೆದಿಲ್ಲ, ಯಾರ ಮೇಲೂ ನಡೆದಿಲ್ಲ. ಪಕ್ಷದ ಸಿದ್ಧಾಂತದ ಮೇಲೆ ಇವತ್ತು ನಮ್ಮ ಕಾರ್ಯಕ್ರಮಗಳ ನಡೀತದೆ. ಚುನಾವಣೆಯಲ್ಲಿ ಇವತ್ತು ನಾವು ಮೊದಲಿಂದನೂ ಕೂಡ ಎಲೆಕ್ಷನ್ ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಮೈನಾರಿಟೀಸ್ಗೆ ಸಹಾಯ ಮಾಡಬೇಕು ಅಂತಲೇ ನಾವು ಕೊಟ್ಟಂಥ ಕೊಡುಗೆ BJP ಕೈಲಿ ಇದೊಂದು ಮುಸಲ್ಮಾನರ ಪಕ್ಷ ಅಂತೇಳಿ ನಾವೆಲ್ಲ ಬಯಸ್ಕೊಂಡು ನಾವೆಲ್ಲ ತೆಗೆದುಕೊಳ್ತಾ ಇದ್ದೇವೆ. ಆದರೆ ನಾವು ಅವ್ರನ್ನ ರಕ್ಷಣೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದನೇ ಇವತ್ತು 3 ಬಾರಿ ಇಲ್ಲಿ ಇವ್ರಿಗೆ ಜಬ್ಬಾರ್ ಅವ್ರಿಗೆ MSc ಸ್ಥಾನನ ಕೊಟ್ಕೊಂಡು ಬಂದಿದ್ದೇವೆ. ಎಲ್ಲ ಶಿಗ್ಗಾಂವ್ಗಳಲ್ಲಿ ಕೊಟ್ಟಿದ್ದೇವೆ. ಸುಮಾರು 16 ಚೇರ್ಮನ್ಗಳನ್ನು ಮೈನಾರಿಟೀಸ್ಗೆ ನಾವು ಕೊಟ್ಟಿದ್ದೇವೆ. ಒಳ್ಳೆ ವಾತಾವರಣ ಇದೆ. ಮೊದಲು ಶುರುವಿನಲ್ಲಿ ಸ್ವಲ್ಪ ಗೊಂದಲಗಳಿತ್ತು, ಯಾಕಂದರೆ ಪ್ರಜಾಪ್ರಭುತ್ವ, ಟಿಕೆಟ್ ಕೇಳುವಂಥ ಹಕ್ಕು ಎಲ್ಲರಿಗೂ ಇದೆ. ಬಟ್ ಎಲ್ಲ ಗೊಂದಲಕ್ಕೂ ತೆರೆ ಎರೆದು ಇವತ್ತು ಭಾಳಷ್ಟು ಸುಗಮವಾಗಿ ವಿಜಯದ ಕಡೆ ಸಮರ್ಥ ಸಾಗ್ತಾ ಇದ್ದಾನೆ ಅಂತ ಭಾಳಷ್ಟು ಗಟ್ಟಿಯಾಗಿ ಹೇಳ್ಬೋದು. ನಮ್ಗೆ ಯಾವ ಇಫೆಕ್ಟ್ ಕೂಡ ಆಗೋದಿಲ್ಲ, ನಾವು ಗೆಲ್ಲೋದು. ಕಾಂಗ್ರೆಸ್ ನಾಯಕರಿಗೆ ಜಮೀರ್ ಟೆನ್ಷನ್. ಉಪಚುನಾವಣೆ ಸಮಯದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದ ಸಾದಿಕ್ ಪೈಲ್ವಾನ್ ಮನವೊಲಿಸೋದ್ರಲ್ಲಿ ಕೈ ನಾಯಕರು ಸಕ್ಸಸ್ ಆಗಿದ್ರು, ಟೆನ್ಷನ್ ಮಾತ್ರ ಕಮ್ಮಿ ಆಗಿಲ್ಲ. ಬಂಡಾಯ ಶಮನವಾದ್ರೂ ಮುಸ್ಲಿಂ ಮತಗಳ ಆತಂಕ ದುಪ್ಪಟ್ಟಾಗಿದೆ. ದಾವಣಗೆರೆ ದಕ್ಷಿಣ ಟಿಕೆಟ್ ವಿಚಾರದಲ್ಲಿ ಸಚಿವ ಜಮೀರ್ ಮುನಿಸು ಕಮ್ಮಿಯಾದಂತೆ ಕಾಣುತ್ತಿಲ್ಲ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಭಾಗಿಯಾಗದೆ ಕೇರಳದಲ್ಲಿ ಠಿಕಾಣಿ ಹಾಕಿದ್ದಾರೆ. ಸಚಿವ SS ಮಲ್ಲಿಕಾರ್ಜುನ್ ಮೇಲಿನ ಸಿಟ್ಟಿನಿಂದ ಕೇವಲ 1 ದಿನ ಪ್ರಚಾರಕ್ಕೆ ಬರುವುದಕ್ಕೆ ಒಪ್ಕೊಂಡಿದ್ದಾರೆ. ಆದರೆ ಡಿಕೆಶಿ ಮಾತ್ರ ಜಮೀರ್ ಪ್ರಚಾರಕ್ಕೆ ಬರ್ತಾರೆ ಅಂತಿದ್ದಾರೆ. ಇತ್ತ ಸಾದಿಕ್ ಪೈಲ್ವಾನ್ ಬಳಿಕ ಖಾದರ್ ಆದಿಲ್ ಬಾಷಾ ಮನವೊಲಿಕೆಗೆ ಕಸರತ್ತು ನಡೆಸಲಾಗ್ತಿದೆ. ಖಾದರ್ ಆದಿಲ್ ಬಾಷಾ ಮನೆಗೆ ಮೊಹಮ್ಮದ್ ನಲಪಾಡ್ ಭೇಟಿ ನೀಡಿ ಮನವೊಲಿಕೆಗೆ ಯತ್ನಿಸಿದ್ರೂ ಯಾವ ಪ್ರಯೋಜನವೂ ಆಗಿಲ್ಲ. ಈ ವೇಳೆ ಆದಿಲ್ ಬೆಂಬಲಿತ ಮುಸ್ಲಿಂ ಮುಖಂಡ ಹಾಗೂ ನಲಪಾಡ್ ನಡುವೆ ವಾಕ್ಸಮರ ಆಗಿದೆ. ನಾವು ಒಬ್ಬರು ಇವಾಗ ಹಳ್ಳಕ್ಕೆ ಬೀಳ್ತಾವ್ರೆ ಅಂದರೆ ಯಾಕೆ ಬೀಳಬೇಕು ಬೇಡ ಅಂತೇಳಿ ನಿಲ್ಸಕ್ಕೆ ಹೋಗಿದ್ದೀನಿ ಅಷ್ಟೇ. ಸುಮ್ಮನೆ ಹೋಗಿ ನಿಂತು ಎಲೆಕ್ಷನ್ ಮಾಡಿ ಕಷ್ಟಪಟ್ಟು ಏನಕ್ಕೆ ಬೇಕು ಅಂತ ರಿಕ್ವೆಸ್ಟ್ ಮಾಡಿ, ನನಗೆ ಫ್ರೆಂಡ್ ಅವರು ಮುಂಚೆಯಿಂದ ಪರಿಚಯ, ಹೋಗಿ ಮಾತಾಡಿದ್ದೀನಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲೂ ಕಾಂಗ್ರೆಸ್ ವಿರುದ್ಧ ಮಾತಾಡಲ್ಲ, ನಾನು ನನ್ನ ಫೈಟ್ ಮಾಡ್ತೀನಿ ಅಂತ ಅವ್ರು ಹೇಳೋರೆ. ಮಾಡಲಿ, ಅವ್ರದ್ದು ಇಷ್ಟ. ಎಲ್ಲ ಮುಸಲ್ಮಾನರ ನಾಯಕರು ಕಾಂಗ್ರೆಸ್ ಪಕ್ಷದ ಜೊತೆ ಇದ್ದಾರೆ, ಯಾವ ಭಿನ್ನಮತನೂ ಇಲ್ಲ. ನನ್ನ ದಾವಣಗೆರೆಗೆ ಬರಬೇಕು ಅಂತ ಜಮೀರ್ ಸಾಹೇಬ್ರೆ ಫೋನ್ ಮಾಡಿ ನನಗೆ ಹೇಳಿದ್ರು, ಹೋಗಪ್ಪ ಮೇ ಕೇರಳ ಮೇ ಹೂँ ಥೋड़ा तू जाको उधर देख बा करके बोले, मैं इधर आया हूँ. ಮತ್ತೊಂದೆಡೆ ಜಮೀರ್ ಬೆಂಬಲಿಗರು ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಮುಸ್ಲಿಮರೆಲ್ಲ ಒಟ್ಟಾಗಿ ಹೋರಾಡಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂತಿದ್ದಾರೆ. ಈಸ್ ನ್ಯಾಷನಲ್ ಲೆವೆಲ್ ಸ್ಟಾರ್ ಕ್ಯಾಂಪೇನರ್ ಅವರು, ಆಲ್ ಇಂಡಿಯಾ ಸ್ಟಾರ್ ಕ್ಯಾಂಪೇನರ್, ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ಈಸ್ ಸ್ಟಾರ್ ಕ್ಯಾಂಪೇನರ್ ಜಮೀರ್ ಅಹಮದ್ ಖಾನ್ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ.
ಅಂಥವ್ರನ್ನ ನೀವು ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡೋದು ಮತ್ತೆ ಅವ್ರನ್ನ ಅವಮಾನ ಮಾಡಿದ್ದು ಭಾರಿ ದೊಡ್ಡ ತಪ್ಪು ಮಾಡಿದ್ದೀರಾ. ಈಗ ನಾವು ಬೆಂಗಳೂರವರು ನಾವೆಲ್ಲ ಮಾತಾಡ್ಕೊಳ್ತಾ ಇದ್ದೀವಿ, ನಾವು ಲಕ್ಷಾಂತರ ಜನ ಸೇರಿ ದಾವಣಗೆರೆಗೆ ಪಾದಯಾತ್ರೆ ಬರ್ತೀವಿ. ಅದೆಷ್ಟನ ದಿನ ಆಗಲಿ ದಾವಣಗೆರೆಗೆ ಬಂದು ನಿಮ್ಮ ಮನೆ ಮುಂದೆ ಕೂತ್ಕೊಂಡು ಧರಣಿ ಮಾಡಿ ನಿಮ್ಮನ್ನ ಮಸಿ ಬಳಸಿ ಹೋಗ್ತೀವಿ. ನೋಡ್ಕೊಳ್ಳಿ, ಬರ್ದಿಟ್ಕೊಳ್ಳಿ. वहाँ के लोगों में गुस्सा है, दोनों बातें सही है। कांग्रेस पार्टी ने मुसलमानों की हक तलफी की है, नाइंसाफी की है, उनके हक को मारा है। और ये मौका था कि उसको ये हक दे करके वो और करीब करती मुसलमानों को, और उसने बजाय इसके कि और दूर कर दिया। रहा ये गुस्सा वहाँ के लोगों में, सिर्फ वहीं के लोगों में नहीं, पूरे मुल्क के मुसलमानों में, बिलखुसूस सूबे के मुसलमानों में गुस्सा है। और ये फितरी बात है, होना चाहिए। बिल्कुल हक बजानिब है, वो आजाद है। वोटर्स को अपना हक है कि वो अपना उम्मीदवार तय करें। ಇನ್ನು ಮುಸ್ಲಿಂ ನಾಯಕರ ಅಸಮಾಧಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಹಲವರು ಪ್ರತಿಕ್ರಿಯಿಸಿದ್ದಾರೆ. ಸಚಿವ ಜಮೀರ್ ಅಹ್ಮದ್ ಖಾನ್ಗೆ ಯಾವುದೇ ಅಸಮಾಧಾನ ಇಲ್ಲ, ಅವರಿಗೆ ಕೇರಳ ಕಾಂಗ್ರೆಸ್ ಉಸ್ತುವಾರಿ ಕೊಡಲಾಗಿದೆ, ಪ್ರಚಾರಕ್ಕೆ ಅವರೂ ಬರ್ತಾರೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ಸಚಿವ ಎಸ್ ಮಲ್ಲಿಕಾರ್ಜುನ್ ನಿವಾಸಕ್ಕೆ ಡಿಕೆಶಿ ತೆರಳಿ ಅಲ್ಲೇ ಊಟ ಮಾಡಿ ಸಭೆಯನ್ನೂ ನಡೆಸಿದ್ರು. ಅಸಮಾಧಾನ ಇದೆ ಜಮೀರ್ ಅವರಿಗೆ. ಯಾರ್ರೀ, ಒಂದು ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ. ಡಿ ಕೆ ಶಿವಕುಮಾರ್ ಮೇಲೂ ನಡೆದಿಲ್ಲ, ಸಿದ್ದರಾಮಯ್ಯನವ್ರ ಮೇಲೂ ನಡೆದಿಲ್ಲ, ಜಮೀರ್ ಮೇಲೂ ನಡೆದಿಲ್ಲ, ಯಾರ ಮೇಲೂ ನಡೆದಿಲ್ಲ. ಪಕ್ಷದ ಸಿದ್ಧಾಂತದ ಮೇಲೆ ಇವತ್ತು ನಮ್ಮ ಕಾರ್ಯಕ್ರಮಗಳ ನಡೀತದೆ. ಚುನಾವಣೆಯಲ್ಲಿ ಇವತ್ತು ನಾವು ಮೊದಲಿಂದನೂ ಕೂಡ ಎಲೆಕ್ಷನ್ ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಯಾವ ಕುಟುಂಬ ಇಲ್ಲ. ಈಗ ಸಾಂಪ್ರದಾಯಿಕವಾಗಿ ಯಾರು ಮನೆಯವ್ರು ಸಾಯ್ತಾರೆ, ಅವ್ರ ಮನೆಯವ್ರು ಸತ್ತರಿಗೆ ಅವರಿಗೆ ಯಾರ ಅವರ ಸೂಕ್ತವಾದಂಥ ಅಭ್ಯರ್ಥಿ ಇದ್ದರೆ ಕೊಡೋವಂಥ ಪರಿಪಾಠ ಕಾಂಗ್ರೆಸ್ನಲ್ಲಿ ನಡೆದು ಬಂದಿದೆ. ಅದರಂತೆ ಈ ಸರಿ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಸಮುದಾಯದ ಯುವಕರು ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ನೀಡಿ, ದಾವಣಗೆರೆ ಕ್ಷೇತ್ರ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿರತಕ್ಕಂಥದ್ದು. ಅಲ್ಲಿನ ಅಭ್ಯರ್ಥಿ ಒಳ್ಳೆ ಸಮರ್ಥವಾಗಿರ್ತಕ್ಕಂಥ ಅಭ್ಯರ್ಥಿನ ಹಾಕಿದ್ದಾರೆ, ಆತ್ಮ ಕೂಡ ಗೆಲ್ತಾನೆ. ದಾವಣಗೆರೆ ಕಾಂಗ್ರೆಸ್ ಮುಸ್ಲಿಮರ ಭಿನ್ನಮತವನ್ನೇ ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ನಾಯಕರು ಕಾಂಗ್ರೆಸ್ ಮುಸ್ಲಿಮರಿಗೆ ಅನ್ಯಾಯ ಮಾಡಿದೆ, ಹೀಗಾಗಿ ಈ ಬಾರಿ ಮುಸ್ಲಿಮರು ಕಾಂಗ್ರೆಸ್ಗೆ ಮತ ಹಾಕಲ್ಲ, ಮತ ವಿಭಜನೆಯಾಗೋದು ಫಿಕ್ಸ್ ಅಂತಿದ್ದಾರೆ. ಆದರೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಮಾತ್ರ ವಿಪಕ್ಷಗಳ ಆಸೆ ಈಡೇರಲ್ಲ, ಎಲ್ಲವೂ ಸುಲಲಿತವಾಗಿ ನಡೆಯುತ್ತಿದೆ ಅಂತಿದ್ದಾರೆ. ನಾನು ಆ ಮುಸಲ್ಮಾನ್ ಬಾಂಧವರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಇನ್ನೇನಾದರೂ ಇವು ಆ ಕ್ಯಾಂಡಿಡೇಟ್ಗೆ 26 ವರ್ಷನೋ 27 ವರ್ಷನೋ ಅದೇ ಮುಂದುವರೆದ್ರೆ ಇನ್ನು 50 ವರ್ಷ ಇಲ್ಲ. ನಿಮ್ಮ ಜನ್ರೇಷನ್ನು ಇಲ್ಲ, ನಿಮ್ಮ ಮಕ್ಕಳ ಜನ್ರೇಷನ್ನು ಇಲ್ಲ, ನಿಮ್ಮ ಮೊಮ್ಮಕ್ಕಳು ಅರ್ಜಿ ಹಾಕ್ಬೋದನೋ. ಮುಸಲ್ಮಾನ್ ಬಾಂಧವರು ಮೊಮ್ಮಕ್ಕಳಿಗೆ ಅರ್ಜಿ ಹಾಕೋಕ್ಕೂ ಕಷ್ಟ. ಅವಾಗೂ ಯೋಚನೆ ಮಾಡಬೇಕು, ಅದನ್ನು ಯೋಚನೆ ಮಾಡಿ. ಕಾಂಗ್ರೆಸ್ ಸೋತ್ರೆ ಮಾತ್ರ ನಿಮಗೊಂದು ಅವಕಾಶ, ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅದು ಎಲ್ಲರೂ ಪರಿಚಯ ಇದ್ದಾರೆ, ಯಾರು ಏನು ಹೊರಗಿನರಲ್ಲ, ಎಲ್ಲ ಮನೆಯವರೇ, ಎಲ್ಲ ಕಾಂಗ್ರೆಸ್ ಫ್ಯಾಮಿಲಿಯವರೇ ಕೂತ್ಕೊಂಡು ಮಾತಾಡಿ ಯಾರ್ಯಾರು ವಾಪಸ್ ತಕ್ಕಂತಾರೆ ಎಲ್ಲರೂ ತೆಗಿಸ್ತೀವಿ. ಇಲ್ಲಪ್ಪ, ಏನಿಲ್ಲ, ನಾವು ರೆಗ್ಯುಲರಾಗಿ ಹೆಂಗಿದೆಯೋ ಅದೇ ಟೈಪೇ ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಕಮಲ ಪಡೆ ಕಸರತ್ತು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಸಮರ ಕಾವು ಜೋರಾಗಿದೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ಕಾಂಗ್ರೆಸ್ ನಾಯಕರು ಅಬ್ಬರಿಸುತ್ತಿದ್ರೆ ಬಿಜೆಪಿ ನಾಯಕರು ಮತಶಿಕಾರಿ ಶುರು ಮಾಡಿದ್ದಾರೆ. ಕುರುಕ್ಷೇತ್ರದ ಯುದ್ಧಕ್ಕೆ ಮಾಜಿ ಸಿಎಂಗಳಾದ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಎಂಟ್ರಿ ಕೊಟ್ಟಿದ್ದಾರೆ. ಪ್ರಣಾಳಿಕೆ ಕೂಡ ರಿಲೀಸ್ ಮಾಡಿದ್ರು. ಬಳಿಕ ಖಾಸಗಿ ರೆಸಾರ್ಟ್ ಮಹತ್ವದ ಸಭೆ ಮಾಡಿ ಚುನಾವಣಾ ತಂತ್ರ ಪ್ರತಿತಂತ್ರ ಕುರಿತು ರೂಪುರೇಷೆ ಸಿದ್ಧಪಡಿಸುತ್ತಿದ್ದಾರೆ. ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯನವರು. ಭ್ರಷ್ಟಾಚಾರ, ಹಗಲು ದರೋಡೆ ಮಾಡಿಕೊಂಡು ರಾಜ್ಯದ ಜನರ ಹಿತವನ್ನು ಸಂಪೂರ್ಣ ಮರೆತು ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡದೇನೆ ಒಂದು ರೀತಿ ತೊಗಲಕ್ ದರ್ಬಾರನ್ನು ಈ ಸರ್ಕಾರ ಮಾಡ್ತಾ ಇದೆ. ಈ ಲೂಟಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ರಾಜ್ಯವನ್ನು ದಿವಾಳಿ ಮಾಡಿದೆ. ಕಮಿಷನ್ ಹಾವಳಿ, ವರ್ಗಾವಣೆ ದಂಧೆ, ಈ ಕಾಂಗ್ರೆಸ್ ದುರಾಡದಿಂದ ದಾವಣಗೆರೆ ಜನ ಮಾತ್ರ ಅಲ್ಲ, ಇಡೀ ರಾಜ್ಯದ ಜನ ಸಂಕಷ್ಟದಲ್ಲಿದ್ದಾರೆ. ಸಿದ್ದರಾಮಯ್ಯ ಅವರು 2ನೇ ಬಾರಿ ಮುಖ್ಯಮಂತ್ರಿ ಆದ ಮೇಲೆ
ಒಂದು ರೀತಿಯಲ್ಲಿ ಟ್ಯಾಕ್ಸ್ ಟೆರರಿಸಮ್ ಪ್ರಾರಂಭ ಆಗಿದೆ. ಮೊದಲನೇ ಬಜೆಟಲ್ಲಿ ಆಲ್ಕೋಹಾಲ್ ಮೇಲೆ ಟ್ಯಾಕ್ಸನ್ನು ಹೆಚ್ಚು ಮಾಡಿದರು. ಮೇಟಿ ಮಗನ ಪರ ಸಿಎಂ ಸಿದ್ದರಾಮಯ್ಯ ಮತ ಶಿಕಾರಿ. ಬಿಜೆಪಿ ಅಭ್ಯರ್ಥಿ ಪರ ವಿಜಯೇಂದ್ರ ಅಬ್ಬರದ ಮತಬೇಟೆ. ಬಾಗಲಕೋಟೆಯಲ್ಲೂ ಮಿನಿ ಸಮರದ ಕಾವು ಬಿರು ಬಿಸಿಲಿನಲ್ಲಿ ಧಗಧಗಿಸುತ್ತಿದೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ನಿನ್ನೆಯಿಂದ ಸಿಎಂ ಸಿದ್ದರಾಮಯ್ಯ ಮತ ಶಿಕಾರಿ ಮಾಡುತ್ತಿದ್ದಾರೆ. ಇತ್ತ ಬಿಜೆಪಿ ಅಭ್ಯರ್ಥಿ ಪರ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ, ಶಾಸಕ ಸಿದ್ದು ಸವದಿ, ಛಲವಾದಿ ನಾರಾಯಣಸ್ವಾಮಿ ಮತ ಸಂಚಾರ ಮಾಡುತ್ತಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದಾರೆ ಎರಡೂ ಕ್ಷೇತ್ರದಲ್ಲಿ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನಾನು ಸುಮ್ಮನೆ ನಿಮ್ಗೆ ಹೇಳಕ್ಕೆ ಸುಮ್ಮನೆ ಉಡಾಫೆಯಾಗಿ ನಮ್ಮ ಮಾತನ್ನ ಹೇಳ್ತಿಲ್ಲ. ಕಾಂಗ್ರೆಸ್ ಪಕ್ಷದವರು ಇವತ್ತು ಒಳಗೆ ನಮ್ಗೆ ಸಹಕಾರ ನೀಡ್ತಾ ಇದ್ದಾರೆ. ಹಂಗೆ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸ್ಬೇಕು ಅಂತೇಳಿ ಯಾರೇ ಕೆಲಸ ಮಾಡಿದ್ರು ನಾನು ಸ್ವಾಗತ ಮಾಡ್ತೇನೆ. ಅಭ್ಯರ್ಥಿನ ಗೆಲ್ಲಿಸೋಕೆ ಕಾಂಗ್ರೆಸ್ನವರು ಹೆಲ್ಪ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ಸಹಾಯ ಮಾಡ್ತಾ ಇದ್ದಾರೆ. ಬಿಜೆಪಿ ನಾವು ಮಾಡ್ತಾ ಇರೋದು ಅಲ್ಟಿಮೇಟ್ಲಿ ಜನ ತೀರ್ಮಾನ ಮಾಡೋದು ಯಾರು ಕೆಲಸ ಮಾಡ್ತಾರೆ. ಅಲ್ಟಿಮೇಟ್ಲಿ ಜನ ತೀರ್ಮಾನ ಮಾಡೋದು. ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ. ಒಟ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಉಪಸಮರ ಜೋರಾಗಿದ್ದು, ಕೈಕಮಲ ಮಧ್ಯೆ ಮತಬೇಟೆಯೂ ಭರ್ಜರಿಯಾಗಿ ನಡೆಯುತ್ತಿದೆ. ಅಖಾಡದಲ್ಲಿ ದಿಗ್ಗಜ ನಾಯಕರೇ ಮತ ಶಿಕಾರಿ ಮಾಡುತ್ತಿದ್ದು, ಮತದಾರ ಪ್ರಭುಗಳ ಆಯ್ಕೆ ಯಾರೆಂಬುದೇ ಕುತೂಹಲವಾಗಿದೆ. ಮತದಾರ ಪ್ರಭುಗಳು ಗ್ಯಾರಂಟಿಯನ್ನ ಕೈ ಹಿಡಿತಾರಾ ಅಥವಾ ಬಿಜೆಪಿ ಭರವಸೆಗಳಿಗೆ ಮಣೆ ಹಾಕ್ತಾರಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಉಪಚುನಾವಣೆ ಅಖಾಡದಲ್ಲಿ ಈಗ ದಿಗ್ಗಜರು ಸಂಚರಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಪ್ರತಿ ಹೋಬಳಿ ಮಟ್ಟದಲ್ಲೂ ಕೂಡ ಪ್ರಚಾರಗಳು ನಡೀತಿದ್ದಾವೆ, ಪ್ರತಿ ವಾರ್ಡ್ ಮಟ್ಟದಲ್ಲಿ ಪ್ರಚಾರಗಳು ನಡೀತಿದೆ. ದೊಡ್ಡ ದೊಡ್ಡ ನಾಯಕರುಗಳು ಓಡಾಡ್ತಾ ಇದ್ದಾರೆ. ಹೀಗಾಗಿ ಪ್ರಚಾರದ ಅಬ್ಬರ ಜೋರಾಗಿದೆ. ಅಂತಿಮವಾಗಿ ಗೆಲುವು ಯಾರದ್ದು, ಯಾವ ರೀತಿಯಾಗಿ ಗೆಲುವನ್ನು ದಾಖಲಿಸ್ಕೊಡ್ತಾರೆ ಅನ್ನೋದನ್ನು ನೋಡಬೇಕು. ಇನ್ನೊಂದು ವಾರ ಈ ರೀತಿಯಂಥ ವಾಕ್ಸಮರವನ್ನು ನಾವು ನಿರಂತರವಾಗಿ ನಿರೀಕ್ಷೆ ಮಾಡ್ತಾ ಹೋಗ್ಬೋದು.